ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ದೂರಿನ ಆಧಾರದ ಮೇಲೆ ತನಿಖೆ ಏನೋ ತೀವ್ರವಾಗಿ ನಡೀತಾ ಇದೆ. ದೂರಿನ ಆಧಾರದಲ್ಲಿ 13 ಸ್ಥಳಗಳನ್ನು ಗುರುತಿಸಿ ನಿನ್ನೆಯವರೆಗೂ ಕೂಡ 8 ಗುಂಡಿಗಳನ್ನು ಅಗೆದು ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಇನ್ನುಳಿದ ಗುಂಡಿಗಳ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಇದೀಗ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಅವಶೇಷಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ. ಈ ತನಿಖೆಯ FSL ವರದಿಗಾಗಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದ ಶವ ದಫನ್ ಮಾಡಿದ ದಾಖಲೆಗಳನ್ನು ಪಡೆದುಕೊಂಡು ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಪೊಲೀಸ್ ಠಾಣೆಗಳಿಂದ ಅನಾಮಿಕ ಶವಗಳ UDR ದಾಖಲೆಗಳನ್ನು ಎಸ್ಐಟಿ ತರಿಸಿ ತನಿಖೆ ಮಾಡ್ತಾ ಇದೆ. ಧರ್ಮಸ್ಥಳದ ಸಮೀಪದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಕಳೆಬರಹದ ಅವಶೇಷಗಳು ಪತ್ತೆಯಾದ ನಂತರ ಈ ಸ್ಥಳದಲ್ಲಿ ಶವವನ್ನು ಹೂತಿರುವ ವರ್ಷದ ಕುರಿತು ದೂರುದಾರನಿಂದ ಮಾಹಿತಿಯನ್ನು ಕೂಡ ಕೇಳಿ ಆ ವರ್ಷದ ಗ್ರಾಮ ಪಂಚಾಯಿತಿಯ ಶವ ದಫನ್ ಮಾಡಿದ ದಾಖಲೆಗಳನ್ನು ಕೂಡ UDR ವರದಿಗಳನ್ನು ಕೂಡ ತನಿಖೆಗೆ ಎಸ್ಐಟಿ ಕೇಳಿದೆ. ಧರ್ಮಸ್ಥಳದ ಔಟ್ ಪೋಸ್ಟ್ನಲ್ಲಿ ಆ ವರ್ಷ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಈ ಸಂಬಂಧ ಯಾವುದೇ ಕ್ಷಣದಲ್ಲೂ ಕೂಡ ಆ ಠಾಣೆಯ ಪೊಲೀಸ್ ಅಧಿಕಾರಿಗಳನ್ನು ಎಸ್ಐಟಿ ಕರೆಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಈ ಪ್ರಕರಣದ ವಿಧಿವಿಜ್ಞಾನ ವರದಿ ಇನ್ನೂ ಕೂಡ ಬಂದಿಲ್ಲ. ಆದರೂ ಎಸ್ಐಟಿ ತನ್ನ ತನಿಖೆಯನ್ನ ಕೈಬಿಟ್ಟಿಲ್ಲ. ನಂಬರ್ 6ರಲ್ಲಿ ಪತ್ತೆಯಾದ ಎಲುಬಿನ ಚೂರುಗಳು ಮಾನವನ ಶವಕ್ಕೆ ಸಂಬಂಧಿಸಿದವು ಅಂತ ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗಿದೆ. ಈ ತನಿಖೆ ತೀವ್ರಗೊಳ್ತಾ ಇದ್ದಂತೆ ಈ ಸ್ಥಳದ ಮಹಜರು ವರದಿಗಳನ್ನು ಕೂಡ ಎಸ್ಐಟಿ ಅಧ್ಯಯನಕ್ಕೆ ಒಳಪಡಿಸಿದ್ದು ಆ ವರ್ಷದ ಎಲ್ಲ ಮರಣೋತ್ತರ ವರದಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಸ್ಐಟಿಯು UDR ದಾಖಲೆಗಳ ಜೊತೆಗೆ ಸ್ಥಳ ಮಹಜರು ವರದಿ ಸೇರಿದಂತೆ ಸರ್ಕಾರಿ ದಾಖಲೆಗಳಲ್ಲಿ ಈ ಸಾವು ದಾಖಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೂ ಕೂಡ ಎಲ್ಲ ರೀತಿಯ ದಾಖಲೆಗಳನ್ನು ಕೂಡ ಹುಡುಕಲಾಗ್ತಾ ಇದೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯ UDR ದಾಖಲೆಗಳು ಮತ್ತು ಗ್ರಾಮ ಪಂಚಾಯಿತಿಯ ದಫನ್ ಮಾಡಿದ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೇ ಸಣ್ಣ ಲೋಪದೋಷಗಳು ಕಂಡುಬಂದರೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ಕೂಡ ಎಸ್ಐಟಿ ಮುಂದಾಗಿದೆ. ಎಸ್ಐಟಿಯು UDR ದಾಖಲೆಗಳ ಜೊತೆಗೆ ಸ್ಥಳ ಮಹಜರು ವರದಿ ಸೇರಿದಂತೆ ಸರ್ಕಾರಿ ದಾಖಲೆಗಳಲ್ಲಿ ಈ ಸಾವು ದಾಖಲಾಗಿದೆಯಾ ಅಥವಾ ಇಲ್ಲ ಅಂತ ಖಚಿತಪಡಿಸಿಕೊಳ್ಳೋದಕ್ಕೂ ಕೂಡ ಎಲ್ಲ ರೀತಿಯ ದಾಖಲೆಗಳನ್ನು ಹುಡುಕಲಾಗ್ತಾ ಇದೆ. ಬಹುಮುಖ್ಯವಾಗಿ ಧರ್ಮಸ್ಥಳದ ಪೊಲೀಸ್ ಠಾಣೆಯ UDR ದಾಖಲೆಗಳು ಮತ್ತು ಗ್ರಾಮ ಪಂಚಾಯಿತಿಯ ದಫನ್ ಮಾಡಿದ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೇ ಸಣ್ಣ ಲೋಪದೋಷಗಳು ಕಂಡುಬಂದರೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸುವುದಕ್ಕೆ ಎಸ್ಐಟಿ ಕೂಡ ನಿರ್ಧರಿಸಿದೆ. ವೀಕ್ಷಕರೇ, ಒಂದಂತೂ ನಾವು ಗಮನಿಸಲೇಬೇಕು. ಅದು ಏನಪ್ಪಾ ಅಂದ್ರೆ, ಈಗ ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖೆಯಂತೂ ಸತ್ಯ. ಅನಾಮಿಕ ಹೇಳಿದ ಗುಂಡಿಗಳನ್ನು ಕೂಡ ಅಗಿಯಲಾಗ್ತಾ ಇದೆ. ಆದರೆ ಇಂತಿಷ್ಟೇ ಶವದ ಮೂಳೆಗಳು ಸಿಕ್ಕವು ಅಂತ ಯಾವ ಮಾಧ್ಯಮದಿಂದಲೂ ಕೂಡ ದೃಢವಾಗಿಲ್ಲ. ಮೂಳೆಗಳು ಸಿಕ್ಕಿರೋದು ಮಾತ್ರ ಸತ್ಯ. ಆದರೆ 6, 3, 18, 16 ಹೀಗೆ ಇಂತಿಷ್ಟೇ ದೊರೆತಿವೆ ಅಂತ ಎಸ್ಐಟಿ ಯಾರಿಗೂ ಕೂಡ ಹೇಳಿಲ್ಲ. ನಾವು ನೀವು ಊಹಿಸಲಾಗದಷ್ಟು ಅಲ್ಲಿ ಪಳೆಯುಳಿಕೆಗಳು ಸಿಕ್ಕಿರಬಹುದು, ಅಥವಾ ಕಡಿಮೆ ಸಿಕ್ಕಿರಬಹುದು, ಜಾಸ್ತಿ ಸಿಕ್ಕಿರಬಹುದು. ಆದರೆ ಇಂತಿಷ್ಟೇ ಸಿಕ್ಕಿವೆ ಅಂತ ಎಸ್ಐಟಿ ಯಾರಿಗೂ ಕೂಡ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ತನಿಖೆ ಗುಪ್ತವಾಗಿ ಸಾಗ್ತಾ ಇದೆ. ಈಗ ಎಲುಬಿನ ಚೂರುಗಳು ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಈ ಕುರಿತು ಮಂಗಳೂರಿನ ಕದ್ರಿಯ IB ಕಚೇರಿಯಲ್ಲೂ ಕೂಡ ಎಸ್ಐಟಿ ಸಭೆಯನ್ನು ಕೂಡ ಮಾಡಿತ್ತು. ಎಸ್ಐಟಿ ಈಗ ಫಾರೆನ್ಸಿಕ್ ವರದಿಗಾಗಿ ಕಾಯ್ತಾ ಇದೆ. ಈ ವರದಿಯ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮಕ್ಕೆ ಕೂಡ ಮುಂದಾಗಲಿದೆ. ಈ ಪ್ರಕರಣದಲ್ಲಿ ಯಾವುದೇ ಅಪರಾಧದ ಕೃತ್ಯದ ಸುಳಿವು ಕಂಡು ಬಂದರೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅನ್ನುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಎಸ್ಐಟಿಯ ತನಿಖೆ ಧರ್ಮಸ್ಥಳದ ಈ ರಹಸ್ಯದ ಪ್ರಕರಣಕ್ಕೆ ಸತ್ಯಾಸತ್ಯತೆಯನ್ನ ಬೆಳಕಿಗೆ ತರಲು ಸತತವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಈ ಪ್ರಕರಣ ಸ್ಥಳೀಯರಲ್ಲಿ ತೀವ್ರವಾಗಿ ಗಂಭೀರದ ಆತಂಕವನ್ನು ಉಂಟು ಮಾಡಿದೆ. ಸರ್ಕಾರಿ ದಾಖಲೆಗಳ ಆಧಾರದಲ್ಲಿ ಸತ್ಯಾಸತ್ಯತೆಯನ್ನ ಖಚಿತಪಡಿಸಿಕೊಳ್ಳಲು ಎಸ್ಐಟಿಯ ಕಾರ್ಯಾಚರಣೆ ಕೂಡ ನಿರ್ಣಾಯಕವಾಗಿರುತ್ತದೆ. ಈ ತನಿಖೆಯ ಫಲಿತಾಂಶ ಧರ್ಮಸ್ಥಳದ ಈ ಗಂಭೀರ ಆರೋಪದ ಸತ್ಯತೆಯನ್ನ ಬಯಲಿಗೆ ತಂದು ತಪ್ಪಿತಸ್ಥ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.